ದರ್ಶನ್ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥವರು ಪವಿತ್ರ ಗೌಡ. ಆದರೆ ಪವಿತ್ರ ಗೌಡ ಪರಿಸ್ಥಿತಿ ಇದಕ್ಕಿಂತ ವಿಭಿನ್ನವಾಗಿದೆ. ಅವರಿಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆಯಂತೆ. ಕೇಸ್ನಲ್ಲಿ ಪವಿತ್ರ ಗೌಡ ಕೂಡ ಜೈಲು ಪಾಲಾಗಿದ್ದಾರೆ. ಒಂದು ಕಡೆ ಪದೇ ಪದೇ ಜೈಲಿಗೆ ದರ್ಶನ್ ಪತ್ನಿ ಭೇಟಿ ಕೊಡ್ತಾ ಇದ್ದಾರೆ. ಇದು ಪವಿತ್ರ ಗೌಡಗೆ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆಯಂತೆ. ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಕೊಂಡಿ ಅಂತಿದ್ದ ಸಮತ ಈಗ ಬರೋ ಹಾಗಿಲ್ಲ. ಯಾಕೆಂತಂದರೆ ಅವ್ರಿಗೂ ಕೂಡ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಸಮತ ಅವರಿಗೆ. ಅವರು ಕೂಡ ಈಗ ಜಾಸ್ತಿ ಜೈಲಿಗೆ ಬರ್ತಿಲ್ಲ. ದರ್ಶನ್ ಅವ್ರನ್ನ ಹೇಗಾದರೂ ಮಾಡಿ ಯಾರ ಮುಖ ಅಂತಾದರೂ ಮಾತನಾಡಿಸೋ ಪ್ರಯತ್ನಗಳು ಫಲ ಕೊಡ್ತಿಲ್ಲ. ಮತ್ತೊಂದು ಕಡೆ ಮೇಲಿಂದ ಮೇಲೆ ವಿಜಯಲಕ್ಷ್ಮಿ ಬಂದು ದರ್ಶನ್ನ ಭೇಟಿ ಆಗ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ನೋಡಿ ಪವಿತ್ರ ಗೌಡಗೆ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ. ಇದೇ ಕಾರಣಕ್ಕೆ ವಕೀಲರ ಬದಲಾವಣೆಗೆ ಪವಿತ್ರ ಗೌಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಪ್ರತಿಷ್ಠಿತ ವಕೀಲರೊಬ್ಬರನ್ನ ನೇಮಿಸ್ಕೊಳ್ಳೋದಕ್ಕೆ ಚಿಂತನೆ. ಆಮೇಲೆ ಅದನ್ನು ಕೂಡ 2-3 ಸರ್ತಿ ಹೇಳಿ ಕಳಿಸಿದ್ರಂತೆ. ತಮಗೆ ವಕೀಲರನ್ನ ನೇಮಿಸ್ಕೊಳ್ಳೋದಕ್ಕೆ ಕೋರ್ಟು, ವಕೀಲರ ಖರ್ಚು, ಇದಕ್ಕೆಲ್ಲ ದರ್ಶನ್ ಸಹಾಯ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಇದ್ದಾರೆ. ಬಟ್ ಆ ಥರ ಏನೂ ಕಂಡು ಬಂದಿಲ್ಲ. ಹಾಗಾಗಿ ಈಗ ಅವರು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ವಿಜಯಲಕ್ಷ್ಮಿ ಬಂದು ತನ್ನ ಗಂಡನ್ನ ಪದೇ ಪದೇ ಭೇಟಿ ಮಾಡೋದಕ್ಕೆ ಪವಿತ್ರ ಗೌಡಗೆ ಯಾಕೆ ಟೆನ್ಷನ್ ಜಾಸ್ತಿ ಆಗುತ್ತೆ? ಅದಕ್ಕೆ ಯಾಕೆ ಅವರು ವಕೀಲರನ್ನ ಬೇರೆ ಸಪರೇಟ್ ಮಾಡ್ಕೋಬೇಕು ಅಂತ? ಅದನ್ನ ಖಂಡಿತವಾಗೂ ಈಗಾಗಲೇ ದರ್ಶನ್ ಜೊತೆಲೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಈಗ ಜೈಲಿನಲ್ಲಿರೋದು. ಒಂದ್ ಕಡೆಗೆ ಏನು ಜೈಲಿನಲ್ಲಿ ಸಮತಾ ಜೈಲಿಗೆ ಭೇಟಿ ಕೊಟ್ಟಾಗ ಸಾಕಷ್ಟು ಅಂದ್ರೆ ದರ್ಶನ್ಗೆ ಮತ್ತು ವಿಜಯಲಕ್ಷ್ಮಿಗೆ ಸ್ವಲ್ಪ ಮಟ್ಟಿಗೆ ಮಾತುಕತೆ ಆಗಿತ್ತು. ಅದ್ ನಂತರ ಹೊರತುಪಡಿಸಿದ್ರೆ ವಿಜಯಲಕ್ಷ್ಮಿ ಪದೇ ಪದೇ ಪ್ರತಿ ವಾರವೂ ಸಹ ಜೈಲಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಪವಿತ್ರ ಗೌಡಗೆ ಒಂದು ಅನುಮಾನ ಶುರುವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ವಕೀಲರನ್ನ ನೇಮಿಸಿರೋ ವಕೀಲರನ್ನು ಸಹ ಇನ್ನು ಬೇರೆ ವಕೀಲರನ್ನ ನೇಮಕ ಮಾಡಬೇಕು ಅನ್ನೋ ಚಿಂತೆಯಲ್ಲೂ ಸಹ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರತ್ತದ್ದು. ಒಂದ್ ಕಡೆ ಟೆನ್ಷನ್ ಆಗ್ತಿರೋದು ಏನಂತಂದ್ರೆ ಎಲ್ಲ ಒಂದ್ ಕಡೆಗೆ ಪವಿತ್ರ ಗೌಡ ಸಂಪರ್ಕನೇ ಇಲ್ಲದೆ ದರ್ಶನ್ ಒಂದು ಮನೆಯವರ ಏನ್ ಮಾತನ್ನ ಕೇಳ್ತಾರ ಅನ್ನೋ ಒಂದು ಅನುಮಾನ ಮೂಡಿದೆ. ಹಾಗಾಗಿ ಒಂದ್ ರೀತಿ ಟೆನ್ಷನ್ ಅಲ್ಲಿ ಇರುವಂತದ್ದು. ಎಲ್ಲ ಅಂದ್ರೆ ಸಂಪೂರ್ಣವಾಗಿ ದರ್ಶನ್ ನನ್ನ ಈ ಪ್ರಕರಣದಲ್ಲಿ ಸಿಲುಕ್ತಾರೆ, ನನ್ನ ಕೈ ಬಿಡ್ತಾರೆ ಅನ್ನೋ ಒಂದು ಅನುಮಾನ ಹೆಚ್ಚಿಗೆ ಕಾಡ್ತಾ ಇದೆ. ಯಾಕಂದ್ರೆ ಬೇರೆ ಅವರ ಸ್ನೇಹಿತರು ಇರ್ಬೋದು ಅಥವಾ ದರ್ಶನ್ನ ಸ್ನೇಹಿತರು ಯಾರೂ ಸಹ ಪವಿತ್ರ ಗೌಡ ಸಂಪರ್ಕಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇನ್ನು ಕುಟುಂಬದವರು ಸಹ ದರ್ಶನ ಭೇಟಿಯಾದ ಸಂದರ್ಭದಲ್ಲೂ ಸಾಕಷ್ಟು ಮಾತುಕತೆಗಳನ್ನ ಆಡ್ತಾ ಇದ್ದಾರೆ. ಜೊತೆಗೆ ಕಾನೂನು ಹೋರಾಟದ ಬಗ್ಗೆ ಖುದ್ದು ವಿಜಯಲಕ್ಷ್ಮಿನೇ ಒಂದು ಕಾನೂನು ಪ್ರಕ್ರಿಯೆ ಬಗ್ಗೆ ಅಥವಾ ಅಡ್ವೊಕೇಟ್ ಸಂಬಂಧಪಟ್ಟಿದ್ದು ಎಲ್ಲಾನು ನೋಡ್ಕೊಳ್ತಾರೋ ಹಿನ್ನೆಲೆಯಲ್ಲಿ ನನಗೆ ಜೈಲಿನಲ್ಲಿ ಮತ್ತೆ ನನಗೆ ಬೇರೆ ರೀತಿ ಕಂಟಕ ಆಗ್ತದೆ ಅನ್ನೋ ಮಾಹಿತಿ ಮೇಲೆ ಈಗ ವಿಜಯಲಕ್ಷ್ಮಿ ಏನ್ ಪವಿತ್ರ ಗೌಡಗೆ ಟೆನ್ಷನ್ ಆಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಮೇಲಿಂದ ಮೇಲೆ ವಿಜಯಲಕ್ಷ್ಮಿ ಗಂಡನ ನೋಡೋದಕ್ಕೆ ಬಂದರೆ ಅವರ ಬಾಂಡಿಂಗ್ ಕ್ಲೋಸ್ ಆಗಿಬಿಡುತ್ತೆ, ತುಂಬ ಹತ್ತಿರ ಆಗಿಬಿಡ್ತಾರೆ. ಮತ್ತೆ ಆಮೇಲೆ ನನ್ನ ಆಟ ಏನೂ ನಡೆಯಲ್ಲ ಅಂತ ಇರಬಹುದು. ಹಾಗಾಗಿ ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗಿರ್ಬೋದು. ಬಟ್ ಏನು ಮಾಡೋಕ್ಕಾಗುತ್ತೆ? ಇವರೊಂದು ಬ್ಯಾರಕ್ಕು, ಅವರೊಂದು ಬ್ಯಾರಕ್ಕು, ಮಹಿಳಾ ಬ್ಯಾರಕ್ನಲ್ಲಿ ಇವರಿದ್ದಾರೆ, ಆ ಕಡೆ ಜೆಂಟ್ಸ್ ಬ್ಯಾರಕ್ಕಲ್ಲಿ ಅವರಿದ್ದಾರೆ. ಪರಸ್ಪರ ಮೀಟ್ ಮಾಡೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ಈ ಥರದ ಟೆನ್ಷನ್.